ವಿಜ್ಞಾನ ಸೈನ್ಸ್ನ ಸೂತ್ರ ಏನೆಂದರೆ A+B = C+D. ಒಂದು ನಿರ್ದಿಷ್ಟ ತಾಪಮಾನ ಮತ್ತು ಒತ್ತಡದ ಅಡಿಯಲ್ಲಿ ನೀವು ಅಷ್ಟು ತಾಪಮಾನ ಒತ್ತಡ ಪಾಲಿಸದಿದ್ದರೆ C+D ಬರುವುದಿಲ್ಲ. ನಾನು ಧ್ಯಾನ ಮಾಡುತ್ತಿದ್ದೇನೆ, ಇನ್ನೂ ನನ್ನ 3ನೇ ಕಣ್ಣು ಉತ್ತೇಜನ ಆಗಲಿಲ್ಲ ಎಂದರೆ ನೀವು ಅಷ್ಟು ಒತ್ತಡ ಕೊಟ್ಟಿಲ್ಲ, ಅಷ್ಟು ತಾಪಮಾನ ಕೊಟ್ಟಿಲ್ಲ. ಅದಕ್ಕೆ ಧ್ಯಾನ ಮಾಡುತ್ತಿದ್ದೀರಿ, ಯಾಥಾಲಾಪವಾಗಿ ಮಾಡುತ್ತಿದ್ದೀರಿ, ಅಷ್ಟು ತೀವ್ರತೆಯಿಂದ ನೀವು ಮಾಡಲಿಲ್ಲ. ಅಷ್ಟು ತೀವ್ರತೆ, ಅಷ್ಟು ತಾಪಮಾನ ಕೊಟ್ಟರೆ ಹೊರತು C+D ಬರುವುದಿಲ್ಲ. ಇದು ವಿಜ್ಞಾನ, ಸೈನ್ಸ್ ಎಂದರೆ. ಈ ಒಂದು ಸೂತ್ರವನ್ನು ನಮ್ಮ ಮಾನವ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ ಶಾಸ್ತ್ರ. ಚೆನ್ನಾಗಿ ಓದರೆ ಹೊರತು ಪರೀಕ್ಷೆಗಳಲ್ಲಿ ಪಾಸಾಗೋದಿಲ್ಲ. ನಾನು ಓದದೆ ನಾನು ಪರೀಕ್ಷೆಗಳಲ್ಲಿ ಹೋಗಿ ಚೆನ್ನಾಗಿ ಬರೆಯುತ್ತೇನೆ ಅಂದ್ಕೊಂಡ್ರೆ ಏನು ಬರುತ್ತೆ? 0 ಬರುತ್ತೆ. ಧನ್ಯವಾದಗಳು.